ನಮಸ್ಕಾರ ಗುರುಗಳೇ. ಫಸ್ಟ್ ಏನಂದ್ರೆ ಮೇಡಮ್ ಧರ್ಮ ಅಂತ ಒಂದು ಕ್ವಶನ್ ಕೇಳಿದ್ರು ನಿಮ್ಗೆ, ನೀವು ಒಳ್ಳೆ ಉತ್ತರ ಕೊಟ್ರಿ. ಏನಂತೆ ನೀವು ಕಾಲ್ ಕೆಳಗಡೆ ಬಗ್ಸಿ ತಲೆ ನೀವು ಕೆಳಗಡೆ ಹಾಕಿ ನಮಸ್ಕಾರ ಮಾಡ್ರಿ. ನಮ್ಗಲ್ಲ, ಇದು ನೀವು ದೇವರಿಗೆ ಮಾಡಿರೋದು. ಈ ಇದಕ್ಕೆ ನಾವು ನಮ್ಮ ಉರ್ದು ಭಾಷೆಯಲ್ಲಿ ಸಜ್ದಾ ಅಂತೀವಿ. ಇದು ನಾವು 5 ಟೈಮ್ ನಮಾಜ್ ಮಾಡ್ತೀವಿ. ಏನಕ್ಕೆ ಇದು ಏನ್ ಪ್ರಶ್ನೆ ಅಂದ್ರೆ 5 ಟೈಮ್ ನಮಾಜಲ್ಲಿ ಎಷ್ಟಲ್ಲಿ ಸಜ್ದಾ ಮಾಡ್ತೀವಿ ನಾವು ಅಂದ್ರೆ 10 ಬಾರಿ ಅಂತ ಅನ್ಕೊಳ್ಳಿ. ಅದೇನು ನಾವು ದೇವರಿಗೆ ನಮಸ್ಕಾರ ಮಾಡ್ತಾ ಇರೋದು. ಇದೇ ಧರ್ಮ. ನೀವು ನಮ್ಗೆ ಎಕ್ಸಾಂಪಲ್ ತೋರಿಸಿದ ಗುರುಗಳಿಗೆ, ಇದು ನಮ್ಗೆ ಸಂತೋಷ ಆಯ್ತು. ನಿಮ್ಗೆ ದೊಡ್ಡ ನಾವು ನಿಮ್ಗೆ ನಾನು ಅದಕ್ಕೊಂದು ಉತ್ತರ ಕೊಟ್ಟು ಬಿಡ್ತೀನಿ. ನಮಸ್ಕಾರ ಅಂದ್ರೆ ನಡವಳಿಕೆ ನಮಸ್ಕಾರ ಆಗ್ಬೇಕಂತ. ನನ್ನ ನಡೆ ನುಡಿ ಬದುಕು ಪಾರದರ್ಶಕವಾಗಿರುವುದೇ ನಮಸ್ಕಾರ. ಅದು ಪಾರದರ್ಶಕಕ್ಕೆ ತಗೊಂಡು ಹೋಗ್ಲಿಕ್ಕೆ ಈ ಮಲಯಾಳಂ ಒಂದಿದೆ, ಎಲ್ಲಾ ಮರಿಯನ್ನವನಾಣ ಅಲ್ಲಾಹು ಅಂತ. ನನಗೆ ಗೊತ್ತಿಲ್ಲದವನ ಹತ್ರ, ಸರ್ವಜ್ಞನ ಹತ್ರ, ಸರ್ವಶಕ್ತನ ಹತ್ರ, ಅದನ್ನೇ ನಿಮ್ಮ ಕಲ್ಮದಲ್ಲಿ ಬರೋದು. ಬೇಡ್ತಾ ಇದ್ದೀನಿ, ಕೈ ಹಿಡಿದು ನಡೆಸು ಅಂತ. ಇದನ್ನು ಕುವೆಂಪು ಇನ್ನೂ ಚೆನ್ನಾಗಿ ಹೇಳಿದ್ರು. ಕೈ ಹಿಡಿದು ನಡೆಸು ಭಾವಗೀತೆ ಉಂಟಲ್ಲ, ಕರುಣಾಳು ಬಾಬೆಳಕೆ. ಈ ಒಂದು ಹಾಡು ಕುವೆಂಪುದು ಎಲ್ಲಾ ಧರ್ಮದವರು ಚಂದ ಅರ್ಥ ಮಾಡ್ಕೊಂಡ್ರೆ ಗಲಾಟ. ನಮ್ಮ ಧರ್ಮದಲ್ಲಿ ನಮಾಜ್ ಮಾಡೋದು ತುಂಬಾ ಜನ ಇದ್ದಾರೆ. ಏನೋ